ಹ್ಯಾಪಿ ಬರ್ಡೇ ಟು ಯು ಅಮ್ಮ. ಇವತ್ತು ಅಮ್ಮನ ಬರ್ಡೇ ಇದ್ದಿದ್ದಕ್ಕೆ ಪೂಜೆ ಇಟ್ಕೊಂಡಿವಿ ಮನೆಯೊಳಗೆ ಸತ್ಯನಾರಾಯಣ ಪೂಜೆ. ಅದ್ರಾಗ ಅಮ್ಮ ತುಂಬ ಖುಷಿ ಇದ್ದಾರೆ. ಅವ್ರ ಬರ್ತ್ಡೇ ಕೂಡ ಅದ್ರಾಗ ಅವ್ರ ತಮ್ಮ ಬಂದಿದ್ದಾರೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಅವ್ರ ತಮ್ಮ ಇಂಡಿಯಾದಲ್ಲಿರಲ್ಲ, ಹೊರ ದೇಶದಲ್ಲಿ ಇರ್ತಾರೆ. ಈ ವರ್ಷ ಅವರು ಅವ್ರ ತಮ್ಮನ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳಿದ್ದಾರೆ ಅಂತ ಹೇಳಿ ತುಂಬ ಖುಷಿಯಲ್ಲಿದ್ದಾರೆ. ಆಮೇಲೆ ಇನ್ನೊಂದು ನಂದೇನು ಖುಷಿ ಗೊತ್ತಾ, ಅಮ್ಮನ ಬರ್ಡೇ ಇನ್ನು ಒಂದು ಏನಂತಂದರೆ ನಂದು 1 ವರ್ಷ ಆಯಿತು ಇವಾಗ ನಾ ವ್ಲಾಗಿಂಗ್ ಮಾಡೋದು ಚಾಲೂ ಮಾಡಿ. ನಂಗೆ ತುಂಬ ಖುಷಿ ಆಗ್ಲಿತ್ತು. ಟೈಮ್ ಹೆಂಗೆ ಹೋಗ್ತು ಗೊತ್ತೇ ಆಗಲಿಲ್ಲ. ಒಂದೊಂದು ವಿಡಿಯೋ ಮಾಡ್ಕೋತಾ ನಾ ಫುಲ್ ಶೈ ಇದ್ನೆ ಮಾತಾಡಕ್ಕೂ ವ್ಲಾಗ್ನಾಗ. ಇನ್ನಾದರೂ ನಾ ಕಲೀಲಿಕತ್ತೀನಿ ಯಾವ ಥರ ಮಾತಾಡಬೇಕು, ಏನು ವ್ಲಾಗ್ ಮಾಡಬೇಕು, ಯಾವ ಥರ ಮಾಡ್ಬೇಕು ಅನ್ನೋದು. ಯಪ್ಪಾ 1 ವರ್ಷ ಮುಗೀತು ಗೊತ್ತೇ ಆಗಲಿಲ್ಲ ನೋಡ್ರಿ ದಿನಗಳು ಹೆಂಗೆ ಕಳೀದು ಹೋಗ್ತಾವ ಅನ್ನೋದು, ಹೌದಲ್ಲ. ಅದಾದ್ಕೂಣೆ ಪೂಜೆ ಆಯಿತು. ಪೂಜೆ ಹಾಕ್ಕೊಂಡೇ ಪ್ರಸಾದ ತೊಗೊಂಡು ಊಟ ಮಾಡಿದ್ವಿ. ಊಟ ಹಾಕ್ಕೊಂಡೇ ಎಲ್ಲರೂ ಗಿಫ್ಟ್ ಕೊಡ್ಲಿಕತ್ತಿರು. ಗಿಫ್ಟ್ ಕೊಡೋದು ಹಾಕ್ಕೊಂಡೇ ಹೇಳ್ಬಿಟ್ಟಿದ್ವಿ ಗ್ರೂಪ್ ಫೋಟೋ ಒಂದಿಷ್ಟು ತಕ್ಕೊಂಬಂತೆ. ಗ್ರೂಪ್ ಫೋಟೋ ಒಂದು ತೊಗೊಂಡ್ವಿ. ಮೆಮೊರೇಬಲ್ ಆಗಿತ್ತು ಇವತ್ತಿನ ದಿನ. ಅಮ್ಮಗಾಯಿತು ನನಗಾಯಿತು. ಅದು ಹಾಕ್ಕೊಂಡೇ ರಾತ್ರಿ ಏನದಲ್ಲ ಗಿಫ್ಟ್ ತೆಗೆದು ನೋಡ್ಬೇಕಂತ ಹೇಳಿ ನಾನು ಅಕ್ಕ ಅಂದೆ. ಅಮ್ಮ ಫುಲ್ ಟಯರ್ಡ್ ಆಗಿದ್ರು. ಅದಕ್ಕಂದ್ರೆ ನೀವು ತೆಗೆದು ನೋಡ್ರಿ, ನಾ ಮುಂಜಾನೆ ನೋಡ್ತೀನಿ ಅಂತ ಹೇಳಿ ಅಮ್ಮನ ಪರ್ಮಿಷನ್ ತೊಗೊಂಡು ಅಕ್ಕ ನಾನು ತೆಗೆದು ನೋಡಾಕತ್ತಿದ್ವಿ ಒಂದಾಗಿಂದ ಒಂದು. ನನಗೆ ಫುಲ್ ಖುಷಿ ಆಯಿತು ನಿಮ್ಮ ಜೋಡಿ ಹಂಚ್ಕೊಳ್ಳಿಕ್ಕೆ. ನೀವು ಹೇಳ್ರಿ ಅಮ್ಮನ ಬರ್ಡೇ ನನ್ನ 1 ವರ್ಷದ ವ್ಲಾಗದ ಸೆಲೆಬ್ರೇಷನ್ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಓಕೆ ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.